ನಮಸ್ಕಾರ ನಾಡಿನ ಜನತೆಗೆ. ಇವತ್ತು ನಮ್ಮ ಹೊಸಕೋಟೆಯಲ್ಲಿ ಸುಮಾರು 10 ವರ್ಷದಿಂದ NGO ಇಟ್ಕೊಂಡಿದ್ದೀನಿ, ಜನಜಾಗೃತಿ ಸೇವಾ ಟ್ರಸ್ಟ್ ಅಂತ. ಇವತ್ತು ಉಗಾದಿ ಅಂಡ್ ರಂಜಾನ್ ಹಬ್ಬದ್ದು ಎಲ್ರಿಗೂ ಹೊಸಕೋಟೆ ತಾಲೂಕಲ್ಲಿ ಹೆಣ್ಮಕ್ಳಿಗೆ ಕೊಡೋಣ ಅಂತ ನಾವು ಅಟ್ಟಿಗ ಗೋಲ್ಡ್ ಕಂಪ್ನಿಯವರು ನಾವು ಅವ್ರದ್ದು ಸಮಯದಲ್ಲಿ ನಾವು ಇವತ್ತು 500 ಹೆಚ್ಚಾಗಿ ಸೀರೆ ವಿತರಣೆ ಮಾಡಿದ್ದೀವಿ. ಅಂದರೆ ಉಗಾದಿ ರಂಜಾನು ನಮ್ಮದು ಜಾತಿ ಭೇದ ಇಲ್ಲ, ನಮ್ಮದು NGO ಟ್ರಸ್ಟ್ ಇದೆ, ಜನಜಾಗೃತಿ ಸೇವಾ ಟ್ರಸ್ಟ್ ಅಂತ. ಇದೇ ಥರನೇ ನಿಮ್ಮ ಆಶೀರ್ವಾದದಿಂದ ನಾನು ವರ್ಷ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಉಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ NGO ಜನಜಾಗೃತಿ ಸೇವಾ ಟ್ರಸ್ಟ್ನಿಂದ ನಿಮ್ಮ ಆಶೀರ್ವಾದದಿಂದ ನಾನು ನಿಮ್ಮ ಆಶೀರ್ವಾದದಿಂದ ಹಿಂಗೆ ಮಾಡ್ತಾ ಇರಬೇಕು ಅಂತ ನನ್ನ ಆಸೆ ಇದೆ. ನೆಕ್ಸ್ಟ್ ಬರ್ತಾ ಇನ್ನೂ ಜಾಸ್ತಿ ಹೊಸಕೋಟೆ ತಾಲೂಕು ಮಟ್ಟಕ್ಕೆ ನಾನು ಇವಾಗ ಬೆಳೀತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಹಿಂಗೆ ಕೊಡಬೇಕು ಅಂತ ನನ್ನ ಆಸೆ ಇದೆ. ನಮಸ್ಕಾರ ಸರ್. ಇವತ್ತು ನಾವು ಅಟ್ಟಿಗ ಗೋಲ್ಡ್ ಕಂಪ್ನಿ ಕಡೆಯಿಂದ ನಾವು ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ 500 ಸೀರೆ ಟೋಕನ್ ಕೊಟ್ಟಿದ್ವಿ. 500ಗಿಂತ ಹೆಚ್ಚಾಗಿ ವಯಸ್ಸಾಗಿರೋರು, ಚಿಕ್ಕ ಮಕ್ಕಳಿಗೆ ಅದು ಬಿಟ್ಟು ಒಂದು 500 ಸೀರೆ ಕೊಟ್ಟಿದ್ವಿ. ಒಂದು 1000 ಸೀರೆ ತಂದಿದ್ದೀನಿ ಆಲ್ರೆಡಿ ಒಂದು 50-100 ಮಿಕ್ಕಿರ್ಬೋದು. ಅವ್ರಿಗೆ ನಗರಸಭೆ ಆಗಿರ್ಬೋದು, ಇನ್ನು ಬೇರೆಯವರಿಗೆ ಕೊಡೋಣ ಅಂತ ಉದ್ದೇಶ ಇದೆ. ಇದೇ ಥರನೇ ನಾನು ನಿಮ್ಮ ಆಶೀರ್ವಾದದಿಂದ ಲೈಫ್ ಲಾಂಗು ಇದೇ ಥರ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ದಯವಿಟ್ಟು ನಿಮ್ಮ ಆಶೀರ್ವಾದ ನನಗೆ ಇನ್ಮೇಲೆ ಹಿಂಗೆ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ವುಮೆನ್ಸ್ ಡೇ ಸಲುವಾಗಿ ಈ ಕೆಲಸ ಮಾಡಿರೋದು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿದೆ. ವುಮೆನ್ನ ಗೌರವಿಸ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಬೋತ್ ಆಫ್ ದೆಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ವುಮೆನ್ಸ್ ಡೇ ಸಲುವಾಗಿ ಮಾಡಿರೋದು ತುಂಬಾನೇ ಮೆಚ್ಚುಗೆ ಕೊಡುವಂಥದ್ದು. ಬೊಮ್ಮನಳ್ಳಿ ಬಾಬು ಅವರು ಆಕ್ಚುಲಿ ನಾನು ಆ ಕಡೆ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಅವ್ರು ನಂಗೆ ಚೆನ್ನಾಗೇ ಗೊತ್ತು. ಸೊ ಅವ್ರು ಕೊಟ್ಟಿರೋಂಥದ್ದು ತುಂಬಾ ಒಳ್ಳೆಯದು. ಅವ್ರ ಗೌರವಪೂರ್ವಕವಾಗಿ ಮಾಡಿರೋ ಕೆಲಸಗಳನ್ನೆಲ್ಲ ನಾನು ಮೆಚ್ತೀನಿ, ಅಭಿನಂದಿಸ್ತೀನಿ. ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹೊಸಕೋಟೆಯಲ್ಲೇ ಕುಸುಮ ಅಂತ. ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನ ಹುಸೇನಣ್ಣವರು ನಮ್ಮ ಎಲ್ಲಾ ಹೆಣ್ಮಕ್ಳಿಗೆ, ಹೊಸಕೋಟೆ ತಾಲೂಕಿನಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಕರೆದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬದ ಪ್ರಯುಕ್ತ ಹೆಣ್ಮಕ್ಳಿಗೆ, ಅದು ಹೊಸ ವರ್ಷ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬದ ಪ್ರಯುಕ್ತ ಸೀರೆಗಳನ್ನ ವಿತರಣೆ ಮಾಡ್ತಾವ್ರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ ಈ ತರ ವಿತರಣೆ ಮಾಡ್ತಾ ಇರೋದ್ರಿಂದ. ಅದಕ್ಕೋಸ್ಕರ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಹೆಣ್ಮಕ್ಳ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ. ಇದೇ ಕಾರ್ಯಕ್ರಮಗಳನ್ನು ಇದೇ ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ತುಂಬಾ ಧನ್ಯವಾದಗಳು ಹುಸೇನಣ್ಣನಿಗೆ. ಒಂದು ತುಂಬಾ ಬಡವರಿಗೆ ಇರೋ ಜಾಗದಲ್ಲಿ ಹುಡ್ಕೊಂಡೋಗಿ ಅಂಜನ ಮಾಡ್ತಾರೆ. ಇವಾಗೆಲ್ಲ ಮುಂಚೆ ನಾವು ಸುಮಾರು ಒಂದು 10 ವರ್ಷ ನೋಡ್ತಾ ಇದ್ದೀನಿ. ಅವಾಗೆಲ್ಲ ಗಾರೆ ಕೆಲಸದವ್ರಿಗೆ, ಗುಡ್ಸೋರಿಗೆ, ಅವ್ರಿಗೆ ಎಲ್ಲ ತುಂಬಾ ಸೇವೆ ಮಾಡೋರೆ, ತುಂಬಾ ಸಹಾಯ ಮಾಡ್ತಾರೆ. ಇವಾಗೆಲ್ಲ ಅವ್ರು ಮಾಡ್ತಾನೆ ಇದ್ದಾರೆ. ಬರೀ ಸೇವೆನೇ ಅವ್ರದ್ದು, ಬೇರೆ ಏನ್ ಮಾಡಲ್ಲ ಅವರು ಬರೀ POP ಇಟ್ಟವನು ಅಷ್ಟೇ. POP ಜೊತೆಲಿ ಇದು ಸೇರಿ ಮಾಡ್ತಾರೆ, ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಒಳ್ಳೆ ಮಾಡ್ತಾರೆ. ಇವತ್ತು 500 ಜನಕ್ಕೆ ಸೇವೆತನ ಉಗಾದಿ ಹಾಗೂ ರಂಜಾನ್ ಇದು ಪ್ರಯುಕ್ತವಾಗಿ ಅವಾಗ ಅವರು ಆದಷ್ಟು ಶಕ್ತಿ ಮೀರಿ ಕೊಡ್ತಾ ಇದ್ದಾರೆ. ಅದೇ ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅಂತ ನಾನು ಹೇಳ್ಕೊತೀನಿ. ನೀವೆಲ್ಲ ಇಲ್ಲಿಂದ ಬಂದಿದ್ದೀರಾ? ಇದು ಹೊಸಕೋಟೆ ಇದೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬಕ್ಕೆ ಹುಸೇನಣ್ಣ ನಮ್ಮ ಹೆಣ್ಮಕ್ಳಿಗೆ 500 ಜನಕ್ಕೆ ಸೀರೆ ಕೊಡ್ತಾ ಇದ್ದಾರೆ. ಆಯುಷ ಆರೋಗ್ಯ ಕೊಟ್ಟು ಹುಸೇನಣ್ಣಗೆ ಇನ್ನು ಮುಂದೆ ಇಂಥ ಸುಖಕಾರಗಳೆಲ್ಲ ಮಾಡಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊಂತೀವಿ. ನಾವು ಹೊಸಕೋಟೆಯಿಂದ. ಹುಸೇನಣ್ಣ ತುಂಬ ವರ್ಷದಿಂದ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ. ಗೊತ್ತಿತ್ತು ನಮಗೂ ಗೊತ್ತಾಯಿತು. ಹೇಳಿದ್ರು ಒಂದಿಷ್ಟು ಜನಕ್ಕೆ ಟೋಕನ್ ಎಲ್ಲ ಕೊಟ್ಟು ಕರ್ಕೊಂಬನ್ನಿ ಅಂತ ಕರ್ಕೊಂಬನ್ನಿ. ಇವೆಲ್ಲ ಹಳ್ಳಿ ಈ ಕಡೆ ಹೊಸಕೋಟೆಯವರೆಲ್ಲ ಬಂದಿದ್ದಾರೆ. ಹಿಂದೂಗೆ, ಮುಸ್ಲಿಮ್ಸ್ಗೆ ಎಲ್ರಿಗೂ ಸೇರಿ ಹುಸೇನಣ್ಣ ಸೀರೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಅಂತ ಅನಿಸ್ತು ಬಂದಿದ್ದೀವಿ ನಾವು.